ನೈತಿಕ ಶಕ್ತಿ ಒಂದು ಇದ್ದರೆ ಯಾವುದೇ ಸಮುದಾಯದ ವ್ಯಕ್ತಿ ಲಿಂಗಭೇದವಿಲ್ಲದೆ ಯಾವುದೇ ವಯದಲ್ಲೂ ಸಮಾಜಕ್ಕೆ ಮಾದರಿಯಾಗಿ ಆದರ್ಶದ ಮರುಮಾದರಿಯ ಜೋಡಣೆ ಮಾಡಲು ಸಾಧ್ಯವಾಗಬಹುದು ಎಂಬುದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ನಿದರ್ಶನಗಳಿವೆ. ಒಮ್ಮೆ ಧೃತರಾಷ್ಟ್ರ ಮಂತ್ರಿ ವಿದುರನೊಡನೆ ಹಸ್ತಿನಾಪುರದ ಆಸ್ಥಾನದಲ್ಲಿ ಕುಳಿತಿದ್ದ. ಯುವರಾಜ ದುರ್ಯೋಧನನಿಗೆ ಪಾಂಡವರ ಕುರಿತು ತಂದೆಯೊಡನೆ ಚರ್ಚಿಸಬೇಕಿತ್ತು. ಆಸ್ಥಾನಕ್ಕೆ ಬಂದ. ಮಂತ್ರಿ ವಿದುರನ ಉಪಸ್ಥಿತಿ ಕಂಡು ಸುಮ್ಮನೆ ಮಾತನಾಡದೆ ಮರಳಿದ. ಹೀಗೆ ಮತ್ತೆರಡು ಬಾರಿ ಅದೇ ಸಂದರ್ಭದಲ್ಲಿ ದುರ್ಯೋಧನ ಹಿಂತಿರುಗೋದಾಯಿತು. ಸೂಕ್ಷ್ಮ ದೃಷ್ಟಿಯನ್ನು ಹೊಂದಿದ್ದ ತಂದೆ ಧೃತರಾಷ್ಟ್ರ ಮಗನ ಆಗಮನ ನಿರ್ಗಮನವನ್ನು ಅರಿತುಕೊಂಡು ವಿದುರ ಹೊರಟು ಹೋದ ಮೇಲೆ ಯುವರಾಜ ದುರ್ಯೋಧನನಿಗೆ ಬರಹೇಳಿ ಕಾರಣ ಕೇಳಿದ. ಮಂತ್ರಿ ವಿದುರ ಇರುವಾಗ ನನಗೆ ಪಾಂಡವರ ಕುರಿತು ಮಾತನಾಡಲು ಭಯವಾಗುವುದು ಅಪ್ಪಾಜಿ ಎಂದು ದುರ್ಯೋಧನ ಹೇಳಿದಾಗ ಧೃತರಾಷ್ಟ್ರ, ನಿಜ ಕುಮಾರ, ಈ ಅನುಭವ ಸಾಕಷ್ಟು ಸಲ ನನಗೂ ಆಗಿದೆ. 11 ಅಕ್ಷೋಹಿಣಿ ಸೈನ್ಯ ಹೊಂದಿದ ಈ ಕುರು ಸಿಂಹಾಸನ ಮಂತ್ರಿ ವಿದುರನೆದುರು ಮಂಡಿಯೂರಿ ತಲೆಬಾಗುತ್ತದೆ ಎಂದು ವಾಸ್ತವಾಂಶಗಳನ್ನು ಕುಮಾರನಿಗೆ ಧೃತರಾಷ್ಟ್ರ ಹೇಳಿದ. ಯಾವುದೇ ಆಸ್ತಿ, ಅಂತಸ್ತು, ಅಷ್ಟೈಶ್ವರ್ಯ ನಮಗೆ ಸಮಾಜದಲ್ಲಿ ಗೌರವ ತಂದುಕೊಟ್ಟಿದೆ ಎಂದು ತಿಳಿದಿದ್ದರೆ ಅದು ಭ್ರಮೆಯಷ್ಟೇ. ನಿಜವಾದ ಘನತೆ, ಗೌರವಗಳು ನಾವು ಹೊಂದಿದ ನೈತಿಕ ಶಕ್ತಿಯಿಂದ ಎಂಬುದನ್ನು ನಮ್ಮ ಸಂಸ್ಕೃತಿಯನ್ನು ಬೆಳಗಿದ ಎಷ್ಟೋ ದಿವ್ಯಾತ್ಮರಿಂದ, ಮಹಾತ್ಮರಿಂದ ತಿಳಿದುಕೊಳ್ಳಬಹುದಾಗಿದೆ. ನಮಸ್ಕಾರ.